ಚಿತ್ರೀಕರಣದಲ್ಲಿ ಇವತ್ತು ಕಲರ್ ಸೆಟ್ ಮಿಂಚ್ತಾ ಇತ್ತು. ಹಳೆ ಡಾಪಾ ಸೆಟ್ ಪಕ್ಕಾ ಐಟಂ ಹಾಡಿನ ಫೀಲ್ ಕೊಟ್ಟಿತ್ತು. ಇವೆಲ್ಲದರ ಮಧ್ಯೆ ಹಳದಿ ಬಣ್ಣದ ಉಡುಗೆಯಲ್ಲಿ ಕಾಣಿಸಿಕೊಂಡ್ರು ಸೆಕ್ಸಿ ನೀತು. ಐಟಂ ಹಾಡಿನ ಚಿತ್ರೀಕರಣದ ನಡುವೆಯೇ ನಟಿ ನೀತು ಅವರ ಹುಟ್ಟುಹಬ್ಬದ ಸೆಲೆಬ್ರೇಷನ್ ಮಾಡಿದ್ರು ಚಿತ್ರತಂಡ. ಖುಷಿ ಆಗ್ತಾ ಇದೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಈ ಸೆಟ್ಟಲ್ಲಿ ಇವತ್ತು ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ತೀನಿ ಅಂತ. ಸೆಪ್ಟೆಂಬರ್ 2 ನನ್ನ ಬರ್ಡೇ ಇತ್ತು, ಒಂದಿನ ಲೇಟರ್ ಆಚರಿಸಿದ್ವಿ. ಐಟಮ್ ಸಾಂಗ್ ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಆ್ಯಂಡ್ ಐ ಫೀಲ್ ಗುಡ್, ಯಾಕಂದರೆ ನಾನು ಎಲ್ಲ ಥರದ ರೋಲ್ಸ್ ಟ್ರೈ ಮಾಡಿಬಿಟ್ಟಿದ್ದೀನಿ. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಐಟಮ್ ಸಾಂಗ್ ಥರ ಮಾಡ್ತಾ ಇರೋದು. ಇಲ್ಲಿವರೆಗೂ ಇಟ್ ವಾಸ್ ಲೈಕ್ ಬಜಾರಿ ಪಾತ್ರ ಆಗಿರ್ಬೋದು, ತುಂಬ ಸೀರಿಯಸ್ ಮೆಚೋರ್ಡ್ ಪಾತ್ರ ಅದೆಲ್ಲ ಮಾಡಿದ್ದೆ. ಸೊ ನನ್ನ ಕೆರಿಯರಲ್ಲಿ ಇದು ಒಂದಿರಲಿ ಅಂತ. ಮೊದಲ ಬಾರಿಗೆ ಕಂಪ್ಲೀಟ್ ಐಟಂ ಹಾಡಿಗೆ ಹೆಜ್ಜೆ ಹಾಕ್ತಿದ್ರು ನಟಿ ನೀತು. ನಿರ್ದೇಶಕ ರಾಜು ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ರು. ಕೊರಿಯೋಗ್ರಾಫರ್ ಸದಾ ನೃತ್ಯ ನಿರ್ದೇಶನದಲ್ಲಿ ಐಟಂ ಡಾನ್ಸ್ ಭರ್ಜರಿಯಾಗಿ ಸಾಕ್ತಿತ್ತು. ಬೆಂಗಳೂರು ಮೆಟ್ರೋಗೂ ಈ ಐಟಂ ಹಾಡ್ಗೂ ಏನ್ ಸಂಬಂಧ ಅಂದ್ರೆ ನಿರ್ದೇಶಕ ರಾಜು ಉತ್ತರಿಸಿದ್ದು ಹೀಗೆ. ಸಡನ್ ಆಗಿ ಅಂದ್ರೆ ಆ ಟೈಮಲ್ಲಿ ನಾವು ಪೂಜೆ ಮಾಡಿದಾಗ ನಿಜವಾಗ್ಲೂ ಕತೆ ಏನಂತ ನಮಗೂ ಗೊತ್ತಿರಲಿಲ್ಲ. ಯಾಕೆ ನಮ್ಮ ನಿರ್ಮಾಪಕರು ಅವ್ರ ಅಭಿಮಾನಿ ಆಗಿರೋದ್ರಿಂದ ಸಡನ್ ಆಗಿ ಶಂಕರ್ನಾಗ್ ಬಗ್ಗೆ ಏನಾದರೂ ಮಾಡಿ ಅಂತ ಅಂದರು. ಯಾಕಂದರೆ ನವಂಬರ್ 9 ಶಂಕರ್ನಾಗ್ ಹುಟ್ಟಿದ ದಿವಸ, ಹಂಗಾಗಿ ಅವತ್ತೇ ಪೂಜೆ ಮಾಡಿದ್ವಿ. ಈಗ ನವಂಬರ್ 9ಕ್ಕೆ ರಿಲೀಸ್ ಮಾಡೋಣ ಅಂದ್ಬಿಟ್ಟು ಸಡನ್ನಾಗಿ ಸ್ಟಾರ್ಟ್ ಮಾಡಿಕೊಂಡಿದ್ವಿ. ನಮ್ಮ ಮೆಟ್ರೋ ಅಂತಲೇ ನಾವು ಇದಿಟ್ಕೊಂಡಿದ್ದು. ಅದು ನಮ್ಮ ಮೆಟ್ರೋ ಗೌರ್ಮೆಂಟ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಅದು ನಾವು ಕೊಡೋಲ್ಲ ಅಂತ ಅಂದರು. ಹಂಗಾಗಿ ಈಗ ಬೆಂಗಳೂರು ಮೆಟ್ರೋ ಅಂತ ಇಟ್ಕೊಂಡು ಮಾಡ್ತಾಯಿದ್ವಿ. ಕಂಪ್ಲೀಟ್ ಸೆಟ್ನಲ್ಲಿ ಮಿಂಚ್ತಾ ಇದ್ದಿದ್ದು ನಟಿ ನೀತು. ನಟಿಸಿರುವ ಸಾಕಷ್ಟು ಚಿತ್ರಗಳು ಲಿಸ್ಟ್ನಲ್ಲಿದ್ರೂ ಸಹ ಬೆಂಗಳೂರು ಮೆಟ್ರೋ ಚಿತ್ರದಲ್ಲಿನ ಈ ಹಾಡು ಇಷ್ಟವಾಗಿದ್ರಿಂದ ನಟಿಸೋದಕ್ಕೆ ಒಪ್ಕೊಂಡ್ರಂತೆ. ಇದರ ಮೂಲಕ ಸದ್ಯ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಜನ ಹೀರೋಯಿನ್ಸ್ ಐಟಂ ಹಾಡ್ಗೆ ಹೆಜ್ಜೆ ಹಾಕ್ತಿರೋರ ಲಿಸ್ಟ್ಗೆ ಈಗ ನೀತುನು ಸೇರ್ಕೊಂಡಿದ್ದಾರೆ. ಐ ಹೋಪ್ ಜನರಿಗೆ ಇಷ್ಟ ಆಗಿ ಒಂದು ಸ್ಪೆಷಲ್ ಅಟ್ರಾಕ್ಷನ್ ಆದರೆ ನನಗೂ ಖುಷಿನೇ. ಐ ಥಿಂಕ್ ಸೊ ಚೆನ್ನಾಗಾಗುತ್ತೆ. ಬಿಕಾಸ್ ಚಿತ್ರದಲ್ಲಿ ಒಂದು ಐಟಮ್ ಸಾಂಗ್ ಅಂತಂದರೆ ಒಂದು ಮಸಾಲ ಥರ ಇಟ್ಸ್ ಗುಡ್ ಅಲ್ವಾ. ಸೊ ಲೆಟ್ಸ್ ಸಿ ಹೆಂಗೆ ಬರುತ್ತೆ ಹಾಡು ಅಂತ. ಕನ್ನಡ ಚಿತ್ರರಂಗದ ಅದ್ಭುತ ನಟ ಶಂಕರ್ನಾಗ್ ಅವರ ಕನಸಾಗಿತ್ತು ಬೆಂಗಳೂರು ಮೆಟ್ರೋ. ಅದೇ ವಿಷಯದ ಕಡೆ ಬೆಳಕು ಚೆಲ್ಲೋ ಚಿತ್ರಕಥೆಯನ್ನ ನಿರ್ದೇಶಕ ರಾಜು ಅವರು ತಯಾರಿ ಮಾಡಿದ್ದಾರೆ. ಈ ಹಿಂದೆ ಸತ್ಯ ಈ ಚಿತ್ರದ ನಾಯಕ ಅಂತ ಘೋಷಿಸಿ ಮುಹೂರ್ತವನ್ನು ಮಾಡಿದ್ರು ಚಿತ್ರತಂಡ. ಆದ್ರೆ ಕಾರಣಾಂತರಗಳಿಂದ ಈಗ ಈ ಚಿತ್ರಕ್ಕೆ ನಟ ನವೀನ್ ಕೃಷ್ಣ ಆಯ್ಕೆಯಾಗಿದ್ದಾರೆ. ಚಿತ್ರದಲ್ಲಿ ನಟ ಶಂಕರ್ನಾಗ್ ಅವರ ನೆರಳು ಇರುತ್ತೆ ಅನ್ನೋ ಭರವಸೆ ನೀಡುತ್ತಾರೆ ನಿರ್ದೇಶಕರು. ಬರುವ ನವೆಂಬರ್ 9ರಂದು ಶಂಕರ್ನಾಗ್ ಅವರ ಹುಟ್ಟುಹಬ್ಬದ ದಿನವೇ ಈ ಚಿತ್ರವನ್ನ ತೆರೆಗೆ ತರಬೇಕು ಅನ್ನೋ ನಿಟ್ಟಿನಲ್ಲಿದೆ ಚಿತ್ರತಂಡ. ನಿರ್ದೇಶಕರ ಈ ಪ್ರಯತ್ನ ಯಶಸ್ವಿಯಾಗ್ಲಿ ಅನ್ನೋದೇ ನಮ್ಮ ವಿಶ್. ಕ್ಯಾಮರಾಮನ್ ಅತೀಕ್ ಜೊತೆ ಸರಸ್ವತಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್. ಸಿನಿಮಾ ಹಂಗಾಮದಲ್ಲಿ ನೀವು ನೋಡೋ ಸುದ್ದಿಗಳು ಇನ್ನೂ ಸಾಕಷ್ಟಿವೆ. ಆದರೆ ಚಿಕ್ಕ ಬ್ರೇಕ್ನ ನಂತರ